ಸಂವಿಧಾನ ಜಾರಿಗೆ 1950ರಲ್ಲಿ ಬಂತು. ಅದಕ್ಕಿಂತ ಮೊದಲು ಒಂದು ಪುಸ್ತಕ ಇತ್ತು. ಸಂವಿಧಾನ ಬರೋದಕ್ಕಿಂತ ಮೊದಲು ಒಂದು ಪುಸ್ತಕ ಇತ್ತು. ಆ ಪುಸ್ತಕನ ಎಲ್ಲ ಜಾತಿಯವರು ಫಾಲೋ ಮಾಡ್ತಾ ಇದ್ರು, ಎಲ್ಲ ಧರ್ಮದವರು ಫಾಲೋ ಮಾಡ್ತಾ ಇದ್ರು, ಎಲ್ಲ ಭಾಷೆಯವರು ಫಾಲೋ ಮಾಡ್ತಾ ಇದ್ರು. ಒಂದು ಪುಸ್ತಕ ಇತ್ತು. ಆ ಪುಸ್ತಕದ ಹೆಸರು ಮನುಸ್ಮೃತಿ. ಮನುಸ್ಮೃತಿ. ಆ ಮನುಸ್ಮೃತಿಯಲ್ಲಿ ನ್ಯಾಯ ಇರಲಿಲ್ಲ. ಮನುಸ್ಮೃತಿ ಆ ಮನುಸ್ಮೃತಿಯಲ್ಲಿ ಭೇದ ಭಾವಕ್ಕೆ ಅವಕಾಶ ಇತ್ತು. ಸ್ಮೃತಿ. ಭೇದ ಭಾವ ಮಾಡಬಹುದು. ಅವ್ರು ಹೆಚ್ಚು, ಇವ್ರು ಕೀಳು, ಅವ್ರು ಅಲ್ಲಿರ್ಬೇಕು, ಇವ್ರು ಇಲ್ಲಿರ್ಬೇಕು, ಇವ್ರು ಓದಬೇಕು, ಇವ್ರು ಓದಬಾರ್ದು, ರೈತನ ಮಕ್ಕಳು ರೈತನೇ ಆಗ್ಬೇಕು, ಕೂಲಿಕಾರನ ಮಕ್ಕಳು ಕೂಲಿಕಾರರೇ ಆಗ್ಬೇಕು, ಅಗಸನ ಮಕ್ಕಳು ಅಗಸರೇ ಆಗ್ಬೇಕು, ಕಮ್ಮಾರನ ಮಕ್ಕಳು ಕಮ್ಮಾರರೇ ಆಗ್ಬೇಕು, ಬ್ರಾಹ್ಮಣರ ಮಕ್ಕಳು ಬ್ರಾಹ್ಮಣರೇ ಆಗ್ಬೇಕು. ವಿದ್ಯೆ ಕಲಿಯೋ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಇದೆ. ಪೂಜೆ ಮಾಡಿಸೋ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಇದೆ. ಗಂಡಸ ಹೆಚ್ಚು, ಹೆಂಗಸ ಕಡಿಮೆ, ಮಗ ಹೆಚ್ಚು, ಮಗಳು ಕಮ್ಮಿ, ಅಳಿಯ ಹೆಚ್ಚು, ಮಗಳ ಕಮ್ಮಿ, ಮಗ ಹೆಚ್ಚು, ಸೊಸೆ ಕಮ್ಮಿ. ಈ ಟೈಪ್ ಮನುಸ್ಮೃತಿಯಲ್ಲಿತ್ತು. ಅದು ಚಾಲ್ತಿಯಲ್ಲಿತ್ತು.